ಅದು ದೈವಾರಾಧನೆಯ ಪವಿತ್ರ ಸ್ಥಳ. ಆ ಊರಲ್ಲೇ ಭೂತದ ಹೆಸರಿನಲ್ಲಿ ಯುವತಿಗೆ ಚಿತ್ರಹಿಂಸೆ ನೀಡಿದ ಆರೋಪ ಕೇಳಿಬಂದಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ದೇವಾಲಯದ ವ್ಯವಸ್ಥಾಪಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆ ಮಗುವನ್ನು ಅರಸಿನ ಗಿಡ ಕುರ್ತಿಯಲ್ಲಿ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಇವನು ಗೊಬ್ಬೆ ಆಗ್ತಾ ತಿನ್ಲಿಕ್ಕೆ ಹೇಳ್ತಾ ಇದ್ದ ನೋಡಿ. ಯಾವ ರೀತಿ ತಿನ್ಬಹುದು? ಭೂತ ಬಿಡಿಸುವ ನೆಪದಲ್ಲಿ ಯುವತಿಗೆ ಚಿತ್ರಹಿಂಸೆ, ಕೋಳಿ ನೀಡಿ ರಕ್ತ ಕುಡಿಯುವಂತೆ ಒತ್ತಾಯ. ಜಗತ್ತು ಚಂದ್ರನ ಮೇಲೆ ಕಾಲಿಟ್ಟಿದೆ, ಅಂಗೈಯಲ್ಲೇ ಪ್ರಪಂಚ ನೋಡ್ತಿದೆ. ಆದರೆ ಈ AI ಯುಗದಲ್ಲೂ ಮೂಢನಂಬಿಕೆಯನ್ನು ಪಿಡುಗು ಮಾತ್ರ ಹೋಗ್ತಿಲ್ಲ. ದೆವ್ವ ಭೂತ ಬಿಡಿಸ್ತೀವಿ ಅಂತ ಅದೆಷ್ಟೋ ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯ ಕಡಿಮೆಯಾಗ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಇಂಥದ್ದೇ ಆರೋಪ ಕೇಳಿಬಂದಿದೆ. ಭೂತ ಬಿಡಿಸುವ ನೆಪದಲ್ಲಿ ಯುವತಿಗೆ ಚಿತ್ರಹಿಂಸೆ ಕೊಟ್ಟ ಆರೋಪ ಕೇಳಿಬಂದಿದೆ. ಈ ದೃಶ್ಯ ಒಂದ್ಸಾರಿ ನೋಡಿ. ಯುವತಿ ಮೈಯಲ್ಲಿ ಭೂತ ಬಂದಿದೆ ಅಂತ ಬೇಕಾಬಿಟ್ಟಿ ತಿನ್ನಿಸ್ತಿದ್ದಾರೆ. ನೆತ್ತಿಗೆ ಹತ್ತಿದ್ರೂ ಬಿಡದೆ ಅವಲಕ್ಕಿ ತಿನ್ನು ತಿನ್ನು ಅಂತ ಹಿಂಸೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಜೀವಂತ ಕೋಳಿ ಕೊಟ್ಟು ರಕ್ತ ಕುಡಿಯುವಂತೆ ಒತ್ತಾಯಿಸಿದ್ದಾರಂತೆ. ರಕ್ತ ಕುಡಿಯಲು ನಿರಾಕರಿಸಿದ್ರೆ ಬಾಯಲ್ಲಿ ಕರ್ಪೂರ ಇಡುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪವೂ ಇದೆ. ಇವರ ಕಾಟಕ್ಕೆ ಯುವತಿ ಸುಸ್ತಾದ್ರೂ ಬಿಡದೆ ಮೈಯಲ್ಲಿ ಭೂತ ಬಂದಿದೆ ಅಂತ ಕೊಡಬಾರದ ಕಾಟ ಕೊಟ್ಟಿದ್ದಾರಂತೆ. ಇಂಥದ್ದೊಂದು ಆರೋಪ ಮೇಕನಹಡ್ಲು ದುರ್ಗಾ ಪರಮೇಶ್ವರಿ ದೇವಾಲಯದ ವ್ಯವಸ್ಥಾಪಕ ಸತೀಶ್ ಪಾತ್ರಿ ವಿರುದ್ಧ ಕೇಳಿಬಂದಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸತೀಶ್ ಪಾತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ತಮ್ಮಣ್ಣ ಶೆಟ್ಟಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಟ ಬಿಡಿಸುವುದು ಅಂತ ಒಂದು ಮಾಡ್ತಾರೆ. ಈ ಮಾಟ ಬಿಡಿಸುವಂತ ಕ್ರಮದಲ್ಲಿ ನೋಡಿ, ಆ ಹುಡುಗಿಯನ್ನು ಕೂರಿಸಿ ಆ ಹುಡುಗಿಯನ್ನ, ಆ ಒಂದು ಮುಗ್ಧ ಹುಡುಗಿಯನ್ನ ಒಂದು ಗಮನಿಸಿ, ಜೊತೆಗೆ ಆ ಮನೆಯನ್ನ ಗಮನಿಸಿ. ಆ ಮನೆ ಎಷ್ಟು ಬಡತನದಿಂದಿದೆ, ಮತ್ತೆ ಒಂದೇ ಹಾಲ್ ಇದೆ, ಹತ್ತಿರ ಒಂದು ಚಿಕ್ಕ ಬಾತ್ರೂಮ್ ಇದೆ. ಆ ಮನೆಗೆ ಪಾಪ ಮುಗ್ಧ ಮನೆಯನ್ನಾದರೂ ನೋಡಿ, ಈ ಪಾಪಿಗಳಿಗೆ ಒಂದು ಕರುಣೆ ಆದರೂ ಬರಬೇಕಲ್ವೇ? ಮಾಟ ಬಿಡಿಸುವುದಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಇದ್ರೆ ಆ ಮನೆಗೆ ಒಂದು ಸಾರಣೆಯನ್ನಾದರೂ ಮಾಡಬಹುದಲ್ಲ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಆದರೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ಸತೀಶ್ ಪಾತ್ರಿ ತಳ್ಳಿ ಹಾಕಿದ್ದಾರೆ. ವೈರಲ್ ಆಗಿರೋ ವಿಡಿಯೋ ಸುಮಾರು 3 ವರ್ಷಗಳಷ್ಟು ಹಳೆಯದ್ದು. ಕಳೆದ 1.5 ವರ್ಷದಿಂದ ತಾವು ದರ್ಶನ ನೀಡುತ್ತಿಲ್ಲ. ದೇವಾಲಯದ ಹಳೆಯ ಧರ್ಮದರ್ಶಿಯೊಬ್ಬರು ತಮ್ಮ ವಿರುದ್ಧ ಪಿತೂರಿ ನಡೆಸಿ ತೇಜೋವಧೆ ಮಾಡುತ್ತಿದ್ದಾರಂತೆ ಅಂತ ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಒಂದೆಡೆ ಯುವತಿಗೆ ಚಿತ್ರಹಿಂಸೆ ನೀಡಲಾಗಿದೆ ಅನ್ನುವ ಗಂಭೀರ ಆರೋಪ, ಮತ್ತೊಂದೆಡೆ ವೈರಲ್ ಆಗಿರುವ ವಿಡಿಯೋ 3 ವರ್ಷಗಳಷ್ಟು ಹಳೆಯದ್ದು, ತಮ್ಮ ವಿರುದ್ಧ ಪಿತೂರಿ ಅಂತ ಸತೀಶ್ ಪಾತ್ರಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೈವಾರಾಧನೆ ಹಾಗೂ ವಶೀಕರಣದ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ವೈರಲ್ ವಿಡಿಯೋ, ಆಡಿಯೋಗಳ ಸತ್ಯಾಸತ್ಯತೆ ಹಾಗೂ ಆರೋಪಗಳ ಬಗ್ಗೆ ತನಿಖೆಯಿಂದಲೇ ಸ್ಪಷ್ಟ ಚಿತ್ರಣ ಹೊರಬರಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.